ಅವ್ಯವಸ್ಥೆ ದೂರುಗಳ ಸುರಿಮಳೆ ಹಿನ್ನೆಲೆಯಲ್ಲಿ ರಕ್ಷಾ ಕಮಿಟಿ ಅಧ್ಯಕ್ಷರಾದ ನೇತ್ರಾವತಿ ಅವರು ಹುಣಸೂರು ಸಾರ್ವಜನಿಕ ಆಸ್ಪತ್ರೆಗೆ ದಿಢೀರಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಂಟ್ರಿ ಆಗ್ತಿದ್ದ ಹಾಗೆ ಸ್ವಚ್ಛತೆ ಬಗ್ಗೆ ನಿರ್ಲಕ್ಷ್ಯ ಕಂಡುಬಂತು. ರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ ವೈದ್ಯರ ಕೊರತೆ ಕಂಡುಬಂತು. ಚಿಕಿತ್ಸೆಗಾಗಿ ರೋಗಿಗಳು ಸರದಿಯಲ್ಲಿ ಕಾದು ನಿಂತಿದ್ರು. ಕುಡಿಯುವ ನೀರಿಲ್ಲದೆ ರೋಗಿಗಳು ಪರದಾಟವನ್ನ ಅನುಭವಿಸ್ತಾ ಇದ್ರು. ಖಾಲಿ ನೀರಿನ ಬಾಟಲ್ಗಳು ಸಿಬ್ಬಂದಿಗಳ ನಿರ್ಲಕ್ಷ್ಯತೆಗೆ ಸಾಕ್ಷಿಯಾಗಿತ್ತು. ಅವ್ಯವಸ್ಥೆಯನ್ನ ಕಣ್ಣಾರೆ ಕಂಡಂತಹ ಅಧ್ಯಕ್ಷರು ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಕೂಡಲೇ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಿ ಬರ್ಲೇ ಇಲ್ವಲ್ಲ? ಬೇಗ ಕಳಿಸು. ಊಟಕ್ಕೆ ಒಂದು ಸ್ವಲ್ಪ ರಕ್ಷಾ ಸಮಿತಿ ಸದಸ್ಯ ಪ್ರೇಕ್ಷಕರ ಹೇಳಿಕೆ ಮೇರೆಗೆ ನೈಟು ದಿಢೀರ್ ಭೇಟಿ ಕೊಟ್ಟಾಗ ನೀರಿನ ವ್ಯವಸ್ಥೆ ಇಲ್ಲ, ಹಾಸ್ಪಿಟ್ಲಲ್ಲಿ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಾ, ರಕ್ಷಾ ಸಮಿತಿ ಸದಸ್ಯರಾಗಿ ಏನು ಕೇರ್ ಮಾಡ್ತಾ ಇದ್ದೀರಾ ಹಾಸ್ಪಿಟಲ್ಗಳಿಗೆ ಅಂತ ಕೇಳಿದಾಗ, ನೋಡೋಣ ಒಮ್ಮೆ ನೈಟು ಭೇಟಿ ಮಾಡೋಣ ಹೇಗಿರುತ್ತೆ ವ್ಯವಸ್ಥೆ ಅಂತ ನೋಡಿದಾಗ ನಿಜ ಹೇಳಿದ್ದು ಸರಿ ಇದೆ. ನೀರಿನ ವ್ಯವಸ್ಥೆಯೂ ಇಲ್ಲ, ಮತ್ತು ಕೇರಿಂಗ್ ಕಡಿಮೆ ಇದೆ, ಎಲ್ಲ ರೀತಿಯೂ ಅವ್ಯವಸ್ಥೆ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ. ನಾವು ಎಲ್ಲ ಏನು ಹಾಸ್ಪಿಟ್ಲ್ ಸಿಬ್ಬಂದಿಗಳಿಗೆ ಆಗಲಿ ಮೇಲಧಿಕಾರಿಗಳಿಗೆ ಎಲ್ಲ ಪ್ರತಿದಿನವೂ ಕೂಡ ಈ ಥರ ಕರೆ ಮಾಡಿ ಕಂಪ್ಲೇಂಟ್ ಬರ್ತದೆ, ನೋಡಿ ನಿಗಾ ವಹಿಸಿ ಅಂತ ಎಷ್ಟೇ ಏಕೆ ಕೊಟ್ಟರು ಕೂಡ ಕಂಪ್ಲೇಂಟ್ ಮಾಡಿದ್ರು ಕೂಡ ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೂ ಮೀರಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ, ನಾವಂತೂ ಬಂದು ಕೆಲಸ ಮಾಡೋಕ್ಕಾಗಲ್ಲ. ನಾವು ಹೇಳೋಷ್ಟು ಹೇಳಿದ್ವಿ ಮೇಲಧಿಕಾರಿಗಳಿಗೆ, ಇದನ್ನು ಗಮನ ತಂದು ಶಾಸಕರು ಇದ್ರ ಕಡೆಗೆ ಗಮನ ಕೊಡಲಿ ಅಂತ ಕೇಳ್ಕೊತೀವಿ. ಅದೇ ಸರ್, ಬೆಳಗ್ಗೆ ಟೈಮೆಲ್ಲ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾರೆ, ನೈಟ್ ಮಾತ್ರ ಈ ಥರ ವ್ಯವಸ್ಥೆ, ಅದು ನೈಟು ಡ್ಯೂಟಿಗೆ ಬರೋಂಥ ಹುಡುಗರು ಫಸ್ಟ್ ಅದ್ರ ಕಡೆಗೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಗಮನ ಕೊಡಿ ಅಂತ ಎಲ್ಲ ನನ್ನ ಹುಡುಗರಿಗೆ ಆಗಲಿ ಹುಡುಗರಿಗೆ ಆಗಲಿ ನಾವು ಮನವಿ ಮಾಡ್ಕೊತಾನೆ ಇದ್ವಿ ಸರ್. ನಾವು ಅವ್ರಿಗೆ ಸಾಕಷ್ಟು ಬಾರಿ ಎಲ್ಲ ನಮ್ಮ ಕಮಿಟಿ ಮೆಂಬರ್ಗಳು ಸಾಕಷ್ಟು ಬಾರಿ ಕೂಡ ಎಲ್ಲ ರೀತಿಯೂ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಹೇಳ್ತೀವಿ ಅಂತಾರೆ, ಹೇಳ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ್ರು ಕೂಡ ಈ ಗ್ರೂಪ್ ಹುಡುಗರೇ ಆಗಲಿ ಮತ್ತು ಬೇರೆ ಸಿಬ್ಬಂದಿ ಹುಡುಗರುಗಳೇ ಆಗಲಿ ಅದನ್ನು ಕ್ರಮಬದ್ಧವಾಗಿ ಅವ್ರನ್ನ ಕೆಲಸ ನಿಭಾಯಿಸ್ತಾರೆ ಅಂತ ಅನ್ಕೋತೀವಿ. ನಾವು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನಮಗೆ ಒಟ್ಟು ಅದು ಏನು ಅಂದರೆ ಬರೀ ಬಾಯಿ ಹೇಳ್ತೀನಿ ಹೊರತು ಅದನ್ನು ಪ್ರೂವ್ ಮಾಡೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಆ ಪ್ರೂವ್ ಮಾಡೋವಂಥ ವಿಚಾರ ಏನಾದ್ರು ನಮ್ಗೆ ಬಂದಾಗ ನಾವು ಯಾರು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಂದರೆ ನಾವು ಕ್ರಮ ತಗೋತೀವಿ. ಹೇಳ್ತೇನೆ ಸರ್, ಮಾಡ್ತಾ ಇದ್ದಾರೆ, ಎಲ್ಲರೂ ಅದೇ ಥರ ಇಲ್ಲ, ಕೆಲವೊಂದು ಜನಗಳು ಆ ಥರ ಸಿಬ್ಬಂದಿಗಳು ಇದ್ದಾರೆ. ಆ ಥರ ನಾವು ಕೂಡ ಅವ್ರಿಗೆ NTC ಇಶ್ಯೂ ಕೂಡ ಮಾಡಿಸಿದ್ದೀವಿ, ಕರೆಸಿ ಬುದ್ಧಿನೂ ಕೂಡ ಹೇಳಿದ್ವಿ. ಪ್ರತಿ ಬಾರಿನೂ ಹಂಗೆ ಹೇಳ್ತಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಇದನ್ನ ಶಾಸಕರು ಮತ್ತು ಮನಸ್ಸರು ಅವರು ಕಣಮ ಸಿಸ್ಟ್ರು ಇವುಗಳು ಗಮನಕ್ಕೆ ತಗೊಂಡು ಅದನ್ನು ಸರಿಪಡಿಸೋ ವ್ಯವಸ್ಥೆ ಅವ್ರು ಮಾಡಬೇಕು. ನಾವು ರಕ್ಷಾ ಸಮಿತಿ ಸದಸ್ಯರಾಗಿ ನಮಗೆ ಸರಿಯಾಗಿ ಗೌರವ ಸಿಗ್ತಾ ಇಲ್ಲ ಹಾಸ್ಪಿಟ್ಲ್ ಒಳಗಡೆ. ಇನ್ನು ಯಾರಿಗೆ ಅಂತ ಹೇಳ್ತೀರಾ, ಇದ್ರ ಬಗ್ಗೆ ಶಾಸಕರೇ ಗಮನಕ್ಕೆ ತಗೋಬೇಕು, ಅವರೇ ಬುದ್ಧಿ ಹೇಳ್ಬೇಕು ಅಂತ. ಮಹಿಳೆಯರೇ ಆಗಿರ್ಬೋದು, ಹುಡುಗರೇ ಆಗಿರ್ಬೋದು, ಸಿಸ್ಟರ್ಸ್ಗಳೇ ಆಗಿರ್ಬೋದು ಅಂತ ನೋಟಿಸ್ ಇಶ್ಯೂ ಮಾಡಿ ಸಸ್ಪೆಂಡ್ ಮಾಡಿ ಅವರು ಮನೆ ಕಳಿಸಿ ಅಷ್ಟು ಮಾಡ್ಬೋದೇ ಹೊರತು ನಾವು ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ಹೇಳಿ ಕಳಿಸ್ತೀವಿ. ಬಡವರೇ ಬರ್ತಾರೋ, ದುಡ್ಡೇ ಬರ್ತಾರೋ, ಗೊತ್ತಿಲ್ಲದೇ ಬರ್ತಾರೋ ಎಲ್ರಿಗೂ ಆದಷ್ಟು ನಿಧಾನವಾಗಿ ತಿಳಿಸಿ ಹೇಳಿ ಅಂತ ಹೇಳಿ ಎಲ್ಲ ಮಾಡಾಗಿದೆ. ಅದಕ್ಕೂ ಮೀರಿ ಇದೇ ಥರ ಕಂಪ್ಲೇಂಟ್ಸ್ ಬಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಸರ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.